ಸುರಕ್ಷಿತ ಹೂಡಿಕೆ ಮತ್ತು ಖಾತರಿಯ ಆದಾಯಕ್ಕಾಗಿ ಸ್ಥಿರ ಠಾವಣಿ ಒಂದು ಜನಪ್ರಿಯ ಆಯ್ಕೆಯಾಗಿದೆ. ಭಾರತದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಅಂಚೆ ಕಚೇರಿ ಎರಡೂ ಕೂಡ ಸ್ಥಿರ ಠೇವಣಿ ಯೋಜನೆಯನ್ನ ನೀಡುತ್ತೆ. ಇದು ಸಾಮಾನ್ಯ ಜನರಿಗೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಹೂಡಿಕೆ ಆಯ್ಕೆಗಳಾಗಿದೆ. ಈ ಎರಡರಲ್ಲಿ ಯಾವುದು ಉತ್ತಮ ಅನ್ನೋದನ್ನ ತಿಳಿಯಲು ಇವುಗಳ ಬಡ್ಡಿ ದರ ಹಾಗೂ ಆದಾಯ ಮತ್ತು ಇದರ ಅಂಶಗಳನ್ನು ಹೋಲಿಕೆ ಮಾಡುವುದು ಮುಖ್ಯ. ಎಸ್ಬಿಐ ಸ್ಥಿರ ಠೇವಣಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿದೊಡ್ಡ ಸರ್ಕಾರಿ ಬ್ಯಾಂಕ್ ಆಗಿದ್ದು, ಇದರ ಎಫ್ಡಿ ಯೋಜನೆ ಸುರಕ್ಷಿತ ಮತ್ತು ಜನಪ್ರಿಯವಾಗಿದೆ. ಎಸ್ಬಿಐ ವಿವಿಧ ಅವಧಿಯ ಎಫ್ಡಿಗಳಿಗೆ 3.5% ರಿಂದ 7.25% ವರೆಗೆ ಬಡ್ಡಿ ದರವನ್ನು ನೀಡುತ್ತವೆ. 5 ವರ್ಷಗಳ ಎಫ್ಡಿ ಇದಕ್ಕೆ ಸಾಮಾನ್ಯ ನಾಗರಿಕರಿಗೆ 6.5 ಬಡ್ಡಿ ದರವನ್ನು ನೀಡುತ್ತದೆ. ಆದರೆ ಹಿರಿಯ ನಾಗರಿಕರಿಗೆ ಇದು 7.0 ರಿಂದ 7.5 ರವರೆಗೆ ಇರಬಹುದು, ವಿಶೇಷ ಯೋಜನೆಗಳ ಆಧಾರದ ಮೇಲೆ. ಉದಾಹರಣೆಗೆ, ನೀವು 3,50,000 ಎಸ್ಬಿಐಯ 5 ವರ್ಷಗಳ ಎಫ್ಡಿಯಲ್ಲಿ ಹೂಡಿಕೆ ಮಾಡಿದ್ರೆ ಬಡ್ಡಿ ದರ ವಾರ್ಷಿಕ 6.5 ರಷ್ಟು ಇರುತ್ತೆ. ಅಂದಾಜು ಬಡ್ಡಿ ಆದಾಯ 1,33,147. ಮುಕ್ತಾಯದ ಸಮಯದಲ್ಲಿ ಒಟ್ಟು ಮೊತ್ತ ಎಷ್ಟಿರುತ್ತೆ ಅಂದ್ರೆ 4,83,147. ಈ ಲೆಕ್ಕಾಚಾರವು ಸರಳ ಬಡ್ಡಿಯ ಆಧಾರದ ಮೇಲೆ ಇದೆ. ಆದರೆ ಎಸ್ಬಿಐಯಲ್ಲಿ ಸಂಯೋಜಿತ ಬಡ್ಡಿಯನ್ನ ಕಾಲ ಅವಧಿ ಅನುಗುಣವಾಗಿ ಲೆಕ್ಕ ಹಾಕಲಾಗಿದೆ. ಇದಕ್ಕಾಗಿ ನಿಜವಾದ ಆದಾಯವು ಸ್ವಲ್ಪ ವಿಭಿನ್ನವಾಗಿರಬಹುದು. ಎಸ್ಬಿಐಯ ಎಫ್ಡಿಗಳು ಸುರಕ್ಷಿತವಾಗಿರುವುದು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ಹಲವು ಯೋಜನೆಗಳಿಗೆ ತೆರಿಗೆ ವಿನಾಯಿತಿಯನ್ನ ಪಡೆಯಬಹುದು. ಅಂಚೆ ಕಚೇರಿ ಸ್ಥಿರ ಠೇವಣಿ. ಅಂಚೆ ಕಚೇರಿಯ ಸ್ಥಿರ ಠೇವಣಿ ಯೋಜನೆಯು ಭಾರತ ಸರ್ಕಾರ ಬೆಂಬಲವನ್ನು ಹೊಂದಿದ್ದು, ಇದು ಅತ್ಯಂತ ಸುರಕ್ಷಿತ ಹೂಡಿಕೆಯಾಗಿದೆ. ಅಂಚೆ ಕಚೇರಿಯ ಎಫ್ಡಿಗಳು 6.9% ರಿಂದ 7.5% ವರೆಗೆ ಬಡ್ಡಿಯನ್ನು ನೀಡುತ್ತದೆ. 5 ವರ್ಷಗಳ ಎಫ್ಡಿ ಇದು ಸಾಮಾನ್ಯವಾಗಿ 7.5% ಬಡ್ಡಿಗಳನ್ನು ನೀಡುತ್ತದೆ. ಇದು ಎಸ್ಬಿಐಗಿಂತ ಸ್ವಲ್ಪ ಹೆಚ್ಚು ಅಂತ ಅನ್ಕೊಳ್ಳಿ. ಉದಾಹರಣೆಗೆ, ನೀವು 3,50,000 ಅಂಚೆ ಕಚೇರಿಯ 5 ವರ್ಷಗಳ ಎಫ್ಡಿಯಲ್ಲಿ ಹೂಡಿಕೆ ಮಾಡಿದ್ರೆ ಬಡ್ಡಿ ದರ ವಾರ್ಷಿಕ 7.5 ರಷ್ಟು ಇರುತ್ತೆ. ಅಂದಾಜು ಬಡ್ಡಿ ಆದಾಯ 1,57,482 ಇರುತ್ತೆ. ಮುಕ್ತಾಯದ ಅವಧಿಯಲ್ಲಿ ಒಟ್ಟು ಮೊತ್ತ 5,07,482 ಬರುತ್ತೆ. ಅಂಚೆ ಕಚೇರಿ ಎಫ್ಡಿಗಳ ಸಂಯೋಜಿತ ಬಡ್ಡಿಯನ್ನ ತ್ರೈಮಾಸಿಕವಾಗಿ ಲೆಕ್ಕ ಹಾಕುತ್ತವೆ. ಅದರಿಂದ ಆದಾಯ ಸ್ವಲ್ಪ ಹೆಚ್ಚಾಗುತ್ತದೆ. ಇದರ ಜೊತೆಗೆ 5 ವರ್ಷಗಳ ಎಫ್ಡಿ ಯೋಜನೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಅರ್ಹವಾಗಿರುತ್ತದೆ. ಇದು ಹೆಚ್ಚಿನ ಉಳಿತಾಯಕ್ಕೆ ಸಹಾಯ ಕೂಡ ಮಾಡುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.